ಹಾಯ್ ರೈತ ಬಾಂಧವರೇ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಯಾವುದರ ಬಗ್ಗೆ ಒಂದು ಮಾಹಿತಿ ತಿಳಿಸ್ತಾ ಇದ್ದೇನೆ ಅಂದರೆ PM ಕಿಸಾನ್ ಯೋಜನೆ 21ನೇ ಕಂತಿನ ಹಣ ಇನ್ನೂ ಏಕೆ ಬಿಡುಗಡೆಯಾಗಿಲ್ಲ ಮತ್ತು PM ಕಿಸಾನ್ ಯೋಜನೆ 21ನೇ ಕಂತಿನ ಹಣ ಯಾವ ದಿನಾಂಕದಂದು ನಿಮ್ಮ ಖಾತೆಗೆ 2,000 ಹಣ ಬಿಡುಗಡೆ ಆಗುತ್ತದೆ ಅಂತ ಇದೇ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಒಂದು ಮಾಹಿತಿ ತಿಳಿಸ್ತಾ ಇದ್ದೇನೆ. PM ಕಿಸಾನ್ ಯೋಜನೆ 21ನೇ ಕಂತಿನ ಹಣ ಈಗಾಗಲೇ ಬಿಡುಗಡೆ ಆಗಬೇಕಾಗಿತ್ತು, ಅಂದರೆ ಅಕ್ಟೋಬರ್ ತಿಂಗಳ ಎಂಡಲ್ಲಿ ಬಿಡುಗಡೆ ಆಗಬೇಕಾಗಿತ್ತು. ಇನ್ನೂ ಏಕೆ ಬಿಡುಗಡೆಯಾಗಿಲ್ಲ ಅಂತ ಸಂಪೂರ್ಣವಾಗಿ ಇದೇ ವಿಡಿಯೋದಲ್ಲಿ ಮಾಹಿತಿ ತಿಳಿಸಿಕೊಡುತ್ತೇನೆ. ಆದ ಕಾರಣ ಯಾವುದೇ ರೀತಿ ರೈತ ಬಾಂಧವರು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಮಾಹಿತಿಯನ್ನು ತೆಗೆದುಕೊಳ್ಳಿ. ವಿಡಿಯೋನ ಸ್ಕಿಪ್ ಮಾಡಿ ನೋಡಿದರೆ, ಅಂದರೆ ವಿಡಿಯೋನ ಓಡಿಸ್ಕೊಂಡು ನೋಡಿದರೆ ನಿಮಗೆ ಅರ್ಧಂಬರ್ಧ ಇನ್ಫಾರ್ಮೇಷನ್ ಸಿಕ್ಕ ಹಾಗೆ ಆಗುತ್ತದೆ. ಪ್ಲೀಸ್ ವಿಡಿಯೋನ ಕೊನೆವರೆಗೆ ನೋಡಿ ಸಂಪೂರ್ಣವಾದಂಥ ಮಾಹಿತಿಯನ್ನು ತೆಗೆದುಕೊಳ್ಳಿ ರೈತ ಬಾಂಧವರೇ. ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಇಲ್ಲಿ ನೋಡಿ ರೈತ ಬಾಂಧವರೇ, ಮೊದಲಿಗೆ ಹೇಳಬೇಕಂದ್ರೆ PM ಕಿಸಾನ್ ಯೋಜನೆ 20ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಯಿತು ನೀವೇ ಹೇಳಿ. ಆಗಸ್ಟ್ 2ನೇ ತಾರೀಕು PM ಕಿಸಾನ್ ಯೋಜನೆ 20ನೇ ಕಂತಿನ ಹಣ ಶ್ರೀಮಾನ್ಯ ನರೇಂದ್ರ ಮೋದಿ ಸರ್ ಅವರು ಒಂದು ಬಟನ್ ಒತ್ತುವ ಮೂಲಕ ದೇಶದ ರೈತರಿಗೆ ಬಿಡುಗಡೆ ಮಾಡಿದ್ರು ಅಕ್ಟೋಬರ್ 2ನೇ ತಾರೀಕು. ಆ ಅಕ್ಟೋಬರ್ 2ನೇ ತಾರೀಕು ಏನು ಹಣ ಜಮಾ ಆಯಿತು ನೋಡಿ, PM ಕಿಸಾನ್ ಯೋಜನೆ 20ನೇ ಕಂತಿನ ಹಣ ಅದು ಜೂನಲ್ಲಿ ಜಮಾ ಆಗಬೇಕಾಗಿತ್ತು. ಹೌದು ಸ್ನೇಹಿತರೆ, ನಿಮಗೆ ಜೂನಲ್ಲಿ 20ನೇ ಕಂತಿನ ಹಣ ಜಮಾ ಆಗಬೇಕಾಗಿತ್ತು. ಆದರೂ ಕೂಡ ಸ್ವಲ್ಪ ತಾಂತ್ರಿಕ ದೋಷದಿಂದ 20ನೇ ಕಂತಿನ ಹಣ ಜೂನಲ್ಲಿ ಜಮಾ ಆಗುವ ಬದಲು ಆಗಸ್ಟ್ನಲ್ಲಿ ಜಮಾ ಆಯಿತು. ಈಗ ನಾವು ಯಾವ ತಿಂಗಳಿಂದ ಲೆಕ್ಕಾಚಾರ ಮಾಡಬೇಕಂದ್ರೆ, ಏನು ಜೂನ್ ತಿಂಗಳಲ್ಲಿ ಬಿಡುಗಡೆ ಆಗಬೇಕಾಗಿತ್ತು ನೋಡಿ, ಅದೇ ಆಗಸ್ಟ್ ತಿಂಗಳಲ್ಲಿ ಜಮಾ ಆಗಿದೆ. ಆದ ಕಾರಣ ನಾವು ಈಗ ಜೂನ್ ತಿಂಗಳ ಲೆಕ್ಕಾಚಾರ ಮಾಡಬೇಕಾಗುತ್ತದೆ. ಜೂನ್ ಆದಮೇಲೆ ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್. ಹೌದು ಸ್ನೇಹಿತರೆ, ಅಕ್ಟೋಬರ್ ತಿಂಗಳಿಗೆ 4 ತಿಂಗಳು ಕಂಪ್ಲೀಟ್ ಆಯಿತು. ಆದ ಕಾರಣ 4ನೇ ತಿಂಗಳ ಎಂಡಲ್ಲಿ PM ಕಿಸಾನ್ ಯೋಜನೆ 21ನೇ ಕಂತಿನ ಹಣ ಜಮಾ ಆಗಬೇಕಾಗಿತ್ತು. ಅದು ಯಾಕೋ ಗೊತ್ತಿಲ್ಲ, ಏನು ತಾಂತ್ರಿಕ ದೋಷದಿಂದ PM ಕಿಸಾನ್ ಯೋಜನೆ 21ನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತ ನೀವು ತಿಳಿದುಕೊಳ್ತೀರಾ. ಅದು ಆ ರೀತಿ ಎಲ್ಲ, ಒಂದು ಸಮಸ್ಯೆ ಎದುರಾಗಿದೆ. ಆ ಸಮಸ್ಯೆ ಏನಂದರೆ, ನೀವು ನೋಡ್ತಾ ಇರಬಹುದು ಇಲ್ಲಿ ಸ್ಕ್ರೀನ್ ಮೇಲೆ ಒಂದು ಫೋಟೋ ಕೂಡ ಶೋ ಆಗ್ತಾ ಇದೆ. PM ಕಿಸಾನ್ 21ನೇ ಕಂತಿನ ಹಣ ಏಕೆ ವಿಳಂಬ? ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯಡಿ ಕೇಂದ್ರ ಸರ್ಕಾರ 2,000 ರುಗಳ 20 ಕಂತುಗಳನ್ನು ರೈತರ ಖಾತೆಗಳಿಗೆ ಬಿಡುಗಡೆ ಮಾಡಿದೆ. ರೈತರು 21ನೇ ಕಂತಿನ ಹಣಕ್ಕಾಗಿ ಕಾಯುತ್ತಿದ್ದಾರೆ. 21ನೇ ಕಂತು ನವೆಂಬರ್ ಮೊದಲ ವಾರದಲ್ಲಿ ಬಿಡುಗಡೆಯಾಗಬಹುದು ಎಂದು ವರದಿಗಳು ತಿಳಿಸಿವೆ. ಆದರೆ ಅನರ್ಹ ಫಲಾನುಭವಿಗಳನ್ನು ಗುರುತಿಸುವ ಪ್ರಕ್ರಿಯೆಯಿಂದಾಗಿ ಹಣ ಬಿಡುಗಡೆ ವಿಳಂಬವಾಗುತ್ತದೆ. ಹೌದು ಸ್ನೇಹಿತರೆ, ತುಂಬ ಫಲಾನುಭವಿಗಳು ಅನರ್ಹರಿದ್ದಾರಂತೆ. ಆದ ಕಾರಣ ಅನರ್ಹ ಫಲಾನುಭವಿಗಳನ್ನು ಗುರುತಿಸುವ ಪ್ರಕ್ರಿಯೆಯಿಂದಾಗಿ ಹಣ ಬಿಡುಗಡೆ ವಿಳಂಬವಾಗುತ್ತದೆ. ಅಂದರೆ ಯಾರೆಲ್ಲ ಅನರ್ಹರಿದ್ದಾರೆ ನೋಡಿ, ಅವ್ರನ್ನೆಲ್ಲ ಪಟ್ಟಿಯಿಂದ, ಅಂದರೆ PM ಕಿಸಾನ್ ಯೋಜನೆ 21ನೇ ಕಂತಿನ ಹಣ ಅವರಿಗೆ ಜಮಾ ಆಗುವುದಿಲ್ಲ ಅಂತ. ಆದ ಕಾರಣ ಅಂತಹ ಪಟ್ಟಿಯಲ್ಲಿ ಯಾರಿದ್ದಾರೆ ನೋಡಿ, ಫೇಕ್ ಅರ್ಜಿ ಸಲ್ಲಿಸಿ ಹಣ ಪಡೆಯುತ್ತಿದ್ದ ರೈತರು, ಅಂಥವ್ರನ್ನೆಲ್ಲ ಗುರುತಿಸಿ ತೆಗೆದು ಹಾಕ್ತಿದ್ದಾರಂತೆ. ಆದ ಕಾರಣ ಸ್ವಲ್ಪ ವಿಳಂಬವಾಗುತ್ತದೆ ಅಂತ ಈ ವರದಿಯಲ್ಲಿ ನೀಡಿದ್ದಾರೆ. ಸ್ವಂತ ಕೃಷಿ ಜಮೀನು ಹೊಂದಿದ್ದರೂ ವೈದ್ಯ, ವಕೀಲ, ಶಾಸಕ, ಸಂಸದ, ಸರ್ಕಾರಿ ನೌಕರಂತಹ ವೃತ್ತಿಪರರು ಈ ಯೋಜನೆಯ ಅರ್ಹರಲ್ಲ. ಹೌದು ಸ್ನೇಹಿತರೆ, ಸ್ವಂತ ಕೃಷಿ ಜಮೀನು ಹೊಂದಿದ್ದರೂ ವೈದ್ಯ, ವಕೀಲ, ಶಾಸಕ, ಸಂಸದ, ಸರ್ಕಾರಿ ನೌಕರಂತಹ ವೃತ್ತಿಪರರು ಈ ಯೋಜನೆಗೆ ಅರ್ಹರಲ್ಲಂತೆ. ಆದ ಕಾರಣ ಅರ್ಹ ಫಲಾನುಭವಿಗಳ ಪರಿಷ್ಕೃತ ಪಟ್ಟಿ ನೀಡುವಂತೆ ರಾಜ್ಯ ಸರ್ಕಾರಗಳಿಗೆ ಕೇಂದ್ರ ಸೂಚಿಸಿದೆ. ಹೌದು ಸ್ನೇಹಿತರೆ, ಅರ್ಹ ಫಲಾನುಭವಿಗಳು ಅಂದರೆ ಅರ್ಹ ರೈತರು ಯಾರೆಲ್ಲ ಇರ್ತಾರೆ ನೋಡಿ, PM ಕಿಸಾನ್ ಯೋಜನೆ ಹಣ ಪಡೆಯುವಂತಹ ರೈತರು ಅರ್ಹರು ಯಾರೆಲ್ಲ ಇದ್ದಾರೆ ಅಂತಹ ಪಟ್ಟಿಯನ್ನು ನೀಡುವಂತೆ ರಾಜ್ಯ ಸರ್ಕಾರಗಳಿಗೆ ಕೇಂದ್ರ ಸರ್ಕಾರದಿಂದ ಒಂದು ಅಧಿಸೂಚನೆ ಬಂದಿದೆ ಅಂತ ಹೇಳ್ಬೋದು. ಆದ ಕಾರಣ ಈ ಕಾರಣಕ್ಕೆ, ಅಂದರೆ ಯಾರೆಲ್ಲ ಅನರ್ಹರಿದ್ದಾರೆ ನೋಡಿ ಅವ್ರನ್ನೆಲ್ಲ ಪಟ್ಟಿಯಿಂದ ತೆಗೆದು ಹಾಕಿ ನಂತರ 21ನೇ ಕಂತಿನ ಹಣ ಅತಿ ಶೀಘ್ರದಲ್ಲಿಯೇ ಬಿಡುಗಡೆ ಮಾಡ್ತೇವೆ ಅಂತ ಕೇಂದ್ರ ಸರ್ಕಾರದಿಂದ ಒಂದು ಮಾಹಿತಿ ಬರ್ತಾ ಇದೆ. ಹಾಗಾದರೆ ನೀವು ಕೇಳ್ಬೋದು ರೈತ ಬಾಂಧವರೇ, ಸರ್ ನಮಗೆ ಯಾವ ದಿನಾಂಕದಂದು PM ಕಿಸಾನ್ ಯೋಜನೆ 21ನೇ ಕಂತಿನ ಹಣ ಬರ್ಬೋದು ಅಂತ ನೀವು ಕೇಳ್ಬೋದು. ಈಗ ನನಗೆ ಬರುತ್ತಿರೋ ಮಾಹಿತಿ ಪ್ರಕಾರ PM ಕಿಸಾನ್ ಯೋಜನೆಯ 21ನೇ ಕಂತಿನ ಹಣ ನವೆಂಬರ್ ಮೊದಲ ವಾರದಲ್ಲಿ, ಅಂದರೆ ಈ ವಾರದಲ್ಲಿ ಅಥವಾ ನವೆಂಬರ್ 2ನೇ ವಾರದಲ್ಲಿ 100ಕ್ಕೆ 100% ಹೇಳುತ್ತೇನೆ ರೈತ ಬಾಂಧವರೇ, PM ಕಿಸಾನ್ ಯೋಜನೆ 21ನೇ ಕಂತಿನ ಹಣ ನಿಮ್ಮ ಖಾತೆಗೆ, ಅಂದರೆ ರೈತರ ಖಾತೆಗೆ ಬಂದು ತಲುಪುತ್ತದೆ ಅಂತ ಹೇಳ್ಬೋದು ಸ್ನೇಹಿತರೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ರೈತರಿಗೆ
PM ಕಿಸಾನ್ ಯೋಜನೆ 21ನೇ ಕಂತಿನ ಹಣ ಏಕೆ ತಡವಾಗ್ತಾ ಇದೆ ಜಮಾ ಆಗಲು ಮತ್ತು ಯಾವಾಗ ಬಿಡುಗಡೆಯಾಗುತ್ತದೆ ಅಂತ ಸಂಪೂರ್ಣವಾಗಿ ಮಾಹಿತಿ ತಿಳಿಸಿಕೊಟ್ಟಿದ್ದೇನೆ ಅಂತ ಭಾವಿಸುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಈ ವಿಡಿಯೋ ಇಲ್ಲಿ ತನಕ ನೋಡಿದ್ದಕ್ಕಾಗಿ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು. ನಮಸ್ಕಾರ.